ನಮಸ್ಕಾರ ಸ್ನೇಹಿತರೆ. ನಮ್ಮ ಮನಸ್ಸು ನಿಜ ವಿಷಯ ತಿಳಿಯದೆ ಅತಿಯಾಗಿ ಯಾಕೆ ಯೋಚಿಸುತ್ತದೆ? ಒಂದು ಮೆಸೇಜಿಗೆ ರಿಪ್ಲೈ ಬರಲ್ಲ, ಒಬ್ಬರು ನಮ್ಮ ಬಗ್ಗೆ ಬೇರೆ ರೀತಿ ಮಾತನಾಡ್ತಾರೆ, ಯಾರೋ ನಾವು ಮಾತಾಡಿದರೂ ಸುಮ್ಮನಿದ್ದುಕೊಂಡು ಬಿಡ್ತಾರೆ, ಯಾರೋ ನಮ್ಮನ್ನು ನೋಡಿಕೊಂಡು ಮೌನವಾಗಿರ್ತಾರೆ, ಏನು ಮಾತನಾಡೋದಿಲ್ಲ. ತಕ್ಷಣ ನಮ್ಮ ಮನಸ್ಸು ಏನ್ ಮಾಡುತ್ತೆ ಗೊತ್ತಾ? ನಾನೇನೋ ತಪ್ಪು ಮಾಡಿದ್ದೀನಿ, ಅವರಿಗೆ ನನ್ನ ಮೇಲೆ ಇಷ್ಟ ಇಲ್ಲ, ಅವರು ನನ್ನ ಬಗ್ಗೆ ಏನೋ ಯೋಚನೆ ಮಾಡ್ತಾ ಇದ್ದಾರೆ ಅಂತ ತಿಳಿಯುತ್ತೆ. ಇದು ಸತ್ಯನಾ ಅಥವಾ ಮನಸ್ಸೇ ಕಥೆಯನ್ನು ಸೃಷ್ಟಿ ಮಾಡ್ತಾ ಇದೆಯಾ? ಹಾಗಾದ್ರೆ ಸತ್ಯ ಏನು ಅಂತಂದ್ರೆ ಅಸ್ಪಷ್ಟತೆ. ಸತ್ಯ ಗೊತ್ತಿಲ್ಲದಾಗ ಮನಸ್ಸು ಶಾಂತವಾಗಿ ಕಾಯೋದಿಲ್ಲ, ಅದು ತಕ್ಷಣ ಒಂದು ಕಥೆಯನ್ನ ಹುಟ್ಟು ಹಾಕುತ್ತೆ. ಮನಸ್ಸು ಖಾಲಿ ಜಾಗವನ್ನು ತುಂಬಲು ಕಥೆಗಳನ್ನು ಸೃಷ್ಟಿಸುತ್ತೆ. ಮನೋವಿಜ್ಞಾನದಲ್ಲಿ ಇದಕ್ಕೆ ಒಂದು ಹೆಸರಿದೆ, ಅದುವೇ ನೀಡ್ ಫಾರ್ ಕ್ಲೋಜರ್ ಅಂತ ಹೇಳ್ತೇವೆ. ಅಂದ್ರೆ ಏನು? ನಮ್ಮ ಮನಸ್ಸಿಗೆ ಅಪೂರ್ಣವಾದಂತಹ ಪ್ರಶ್ನೆಗಳು, ಉತ್ತರ ಇಲ್ಲದಂತಹ ಸಂದರ್ಭಗಳು ಎದುರಾದಾಗ ಅದು ಸತ್ಯವನ್ನು ಹುಡುಕುವ ಬದಲು ಒಂದು ಉತ್ತರವನ್ನು ಅದರಷ್ಟಕ್ಕೆ ತಯಾರಿಸಿಕೊಂಡು ನಮ್ಮನ್ನು ಶಾಂತಗೊಳಿಸಲು ಪ್ರಯತ್ನ ಮಾಡುತ್ತೆ. ಆದರೆ ಆ ಉತ್ತರ ನಮ್ಮ ಭಯದ ಮೇಲೆ ಆಧಾರ ಆಗಿರುತ್ತೆ. ಉದಾಹರಣೆಗೆ, ನಿಮ್ಮ ಬಾಸ್ ನಿಮ್ಮನ್ನು ಕರೆದು ಮಾತಾಡಿಲ್ಲ ಅಂತಂದ್ರೆ ನಿಮ್ಮ ಮನಸ್ಸು ಹೇಳುತ್ತೆ, ನಾನೇನೋ ತಪ್ಪು ಮಾಡಿದ್ದೀನಿ. ಆದ್ರೆ ಸತ್ಯ ಏನಿರಬಹುದು? ಅವರಿಗೆ ಕೆಲಸದ ಒತ್ತಡ ಇರಬಹುದು, ಅಥವಾ ಅವರಿಗೆ ಆರೋಗ್ಯ ಸಮಸ್ಯೆ ಇರಬಹುದು, ಅಥವಾ ಅವರಿಗೆ ನಿಮ್ಮ ಜೊತೆ ಮಾತನಾಡಲು ಸಮಯ ಇರಲಿಲ್ಲ. ಆದರೆ ನಿಮ್ಮ ಮನಸ್ಸು ಮಾತ್ರ ಇದನ್ನು ಯೋಚನೆ ಮಾಡೋದಿಲ್ಲ, ಅದು ಬೇರೆನೇ ಯೋಚನೆ ಮಾಡುತ್ತಾ ಇರುತ್ತೆ. ಇದಕ್ಕೆ ಇನ್ನೊಂದು ಕಾರಣ ಇದೆ, ಅದನ್ನು ನೆಗೆಟಿವಿಟಿ ಬಯಾಸ್ ಅಂತ ಹೇಳ್ತೀವಿ. ಅಂದ್ರೆ ಋಣಾತ್ಮಕ ವಿಷಯಗಳನ್ನು ಧನಾತ್ಮಕ ವಿಷಯಗಳಿಗಿಂತ ಬಹಳ ಬೇಗವಾಗಿ ನಮ್ಮ ಮನಸ್ಸು ಹಿಡಿದುಕೊಳ್ಳುತ್ತೆ. ಇನ್ನು ಮುಂದಿನ ಸಲ ನಿಮ್ಮ ಮನಸ್ಸು ಈ ತರ ಏನಾದರೂ ಕಥೆಯನ್ನು ಹೇಳಲು ಶುರು ಮಾಡಿದಾಗ ಈ 3 ಪ್ರಶ್ನೆಯನ್ನು ಕೇಳಿ. ಮೊದಲನೇದು, ಇದರ ಬಗ್ಗೆ ನನಗೆ ಪೂರ್ಣವಾದಂತಹ ಮಾಹಿತಿ ಇದೆಯಾ? ಇನ್ನು 2ನೇದು, ಇದು ನಿಜಾನ ಅಥವಾ ನನ್ನ ಭಯನ? ಇನ್ನು 3ನೇದು, ಈ ಥರನೂ ಸಾಧ್ಯ ಇರಬಹುದಾ? ಈ ಪ್ರಶ್ನೆಗಳು ನಿಮ್ಮ ಮನಸ್ಸೇ ಹುಟ್ಟು ಹಾಕುವಂತಹ ಒಂದು ಕಥೆಗಳಿಗೆ ಪಾಸ್ ಬಟನ್ ಅನ್ನು ಕೊಡುತ್ತೆ. ಮನಸ್ಸು ಅನ್ನುವಂಥದ್ದು ಶತ್ರು ಅಲ್ಲ, ಅದು ನಮ್ಮನ್ನು ರಕ್ಷಿಸಬೇಕು ಅನ್ನೋ ಅತಿಯಾಗಿ ಕಾಳಜಿಯನ್ನು ತೋರಿಸುವಂತಹ ಸ್ನೇಹಿತ ಅಂತಾನೆ ಹೇಳಬಹುದು. ಆದರೆ ಪ್ರತಿ ಕಥೆಯನ್ನು ನಂಬುವುದು ನಮ್ಮ ಹೊಣೆ ಅಲ್ಲ. ಕೆಲವೊಮ್ಮೆ ಸತ್ಯ ಗೊತ್ತಿಲ್ಲ ಅಂದ್ರೆ ಸುಮ್ಮನಿರುವುದು ಅತ್ಯಂತ ದೊಡ್ಡ ಮನಸ್ಸಿಗೆ ಕೊಡುವಂತಹ ಆರೈಕೆ ಅಂತಾನೆ ಹೇಳಬಹುದು. ಈ ಮಾತು ನಿಮಗೆ ತಟ್ಟಿದ್ರೆ ಒಮ್ಮೆ ನಿಮ್ಮ ಮನಸ್ಸಿನ ಕಥೆಗಳನ್ನು ಗಮನಿಸಿ. ಅತಿಯಾದ ಯೋಚನೆ ಮಾಡೋದನ್ನು ಬಿಟ್ಟು ಬಿಡಿ. ಅದು ಸತ್ಯವೋ ಅಥವಾ ಕೇವಲ ನಿಮ್ಮ ಭಯವೋ ಅಂತ ಯೋಚನೆ ಮಾಡಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು ಸ್ನೇಹಿತರೆ.